ವೀಕ್ಷಕರೇ, ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಲಾಭವಿದೆ, ಏನು ನಷ್ಟವಿದೆ, ಏನು ಎಚ್ಚರಿಕೆ ಇದೆ, ಏನು ಫಲ ಸಿಗ್ತಾ ಇದೆ, ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕಾರಕವಾಗಿದೆ, ಯಾವ ಪ್ರಕಾರದಲ್ಲಿ ಕೆಲಸ ಮಾಡಿದಾಗ ಈ ತಿಂಗಳಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ, ನಿಂತೋಗಿರುವಂತ ಕೆಲಸ ಮರುಚಾಲನೆ ಆಗುತ್ತೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡ್ಬೇಕು. ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ತಿಳಿತದೆ, ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಮಕರ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಯಶಸ್ವಿ ವ್ಯಕ್ತಿಗಳು, ಯಶಸ್ವಿ ಆಡಳಿತಗಾರರು, ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಧಾರಾಳಿಗಳು ಯಾವತ್ತಿಗೂ ಕೂಡ ಯಾವುದನ್ನು ವಿಚಾರ ಮಾಡುವಂತ ವ್ಯಕ್ತಿ ಅಲ್ಲ. ಯಾರೋ ಕಷ್ಟ, ನೋವು, ತೊಂದರೆ, ತಾಪತ್ರೆ ಅಂತ ಬಂದ್ರು ಅಂತಂದ್ರೆ ಮಮ್ಮಲ ಮರುಗುವಂತಹ ವ್ಯಕ್ತಿತ್ವ, ಎಲ್ಲರನ್ನು ಸಹಕಾರ, ಸಪೋರ್ಟ್ ಕೊಡುವಂತಹ ವ್ಯಕ್ತಿತ್ವ, ಜೊತೆಗೆ ಸಮಯ ಬಂದಾಗ ಒಂದು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ, ಯಾವುದೇ ವಿಚಾರವನ್ನಾಗ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಕೆಲಸ ಮಾಡುವಂತಹ ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು. ಒಂದು ಲೆಕ್ಕಾಚಾರ ಅನ್ನುವಂಥದ್ದು ಇರುತ್ತೆ, ಆ ಲೆಕ್ಕಾಚಾರ ಹಾಕಿದ್ರು ಅಂತಂದ್ರೆ ಅದರ ಪ್ರಕಾರವೇ ಕೆಲಸ ಆಗ್ಬಿಡುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ, ಚಾತುರ್ಯತೆ, ಸಮಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿತ್ವ ಮಕರ ರಾಶಿಯವರ ಬಗ್ಗೆ ಬಹಳಷ್ಟಿದೆ. ಇಂಟ್ರೆಸ್ಟಿಂಗ್ ಆದಂತ ಮಾಹಿತಿ ಮಕರ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಆದ್ರೆ ನಮ್ಮ ವಿಚಾರ ಏನಂತಂದ್ರೆ ಫೆಬ್ರವರಿ ತಿಂಗಳ ಫಲವನ್ನ ಹೇಳೋದಾಗಿದೆ. ಅದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಫೆಬ್ರವರಿ ತಿಂಗಳಲ್ಲಿ ನೋಡಿ, ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ನೀವು ಒಂದು ಎತ್ತರದ ಸ್ಥಾನಕ್ಕೆ ಹೋಗುವಂತಹ, ಪ್ರಶಂಸೆಗೆ ಒಳಗಾಗುವಂತಹ, ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಉದ್ಯೋಗದ ಜೊತೆಗೆ ನೀವು ಖ್ಯಾತಿಯನ್ನ ಗಳಿಸುವಂತಹ, ನಿಮ್ಮ ಉದ್ಯೋಗವೇ ನಿಮ್ಮನ್ನ ಒಂದು ಒಳ್ಳೆ ಪ್ರಶಂಸೆಗೆ ತರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಒಂದು ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಮತ್ತೆ ನಿಮಗೆ ಹಣಕಾಸಿನ ಬಗ್ಗೆ ಚಿಂತೆ ಇರುತ್ತೆ. ಎಲ್ಲೋ ಸಾಲ ತೆಗೆದುಕೊಳ್ಬೇಕು, ಅಥವಾ ಸಾಲ ಕೊಡಬೇಕು, ಅಥವಾ ನನಗೆ ಬರಬೇಕಂತ ದುಡ್ಡುಗಳು ಬಂದು ಬಿಡಬೇಕು, ಅಥವಾ ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಮಾಡಬೇಕು ಅನ್ನುವಂತಹ ಬಹಳಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿದ್ರೆ, ಹೊಸ ಕೆಲಸ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ. ಯಾಕಂತಂದ್ರೆ ನಿಮ್ಮ ಕೈಯಲ್ಲಿ ದುಡ್ಡಿನ ಪ್ರಭಾವ ತುಂಬಾ ಚೆನ್ನಾಗಿದೆ. ಆದ್ರೆ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು, ಅದು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತ ವಿಚಾರ. ಇನ್ನು ಹೊಸ ಆದಾಯದ ಮೂಲ ಸಿಗುತ್ತೆ, ಬೇರೆ ಬೇರೆ ಆಂಗಲ್ ಅಲ್ಲಿ, ಬೇರೆ ಬೇರೆ ಆಯಾಮಗಳಿಂದ, ಬೇರೆ ಬೇರೆ ವಿಚಾರಗಳಿಂದ ನಿಮ್ಮ ತಲೆ ಓಡ್ತಾ ಇರುತ್ತೆ. ಮತ್ತೆ ಹೊಸ ವಿಚಾರಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದರಿಂದಾಗಿ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಜೊತೆಗೆ ಹಣಕಾಸಿನ ಮೂಲವೂ ಕೂಡ ತುಂಬಾ ಚೆನ್ನಾಗಿ ದೊರೆಯುವಂತ ಸಾಧ್ಯತೆ ಇದೆ. ಮದುವೆ ಕಾರ್ಯಗಳಿಗೆ ಸ್ವಲ್ಪ ಅಲದಾಡುವಂತ ಸನ್ನಿವೇಶ, ಅಥವಾ ಮನೆಯಲ್ಲಿ ಯಾವುದೋ ಮಂಗಲ ಕಾರ್ಯಗಳಿಗೆ, ಮದುವೆ ಕಾರ್ಯಗಳಿಗೆ, ಅಥವಾ ಇನ್ನಿತರ ಯಾವುದೋ ಕಾರ್ಯಗಳಿಗಾಗಿ ಸ್ವಲ್ಪ ಬ್ಯುಸಿ ಇರುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಯಾವುದೋ ಒಂದು ಮುಖ್ಯವಾಗಿರತಕ್ಕಂತ ವಸ್ತುವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು, ನಿಮಗೆ ಬೇಕಾಗಿರತಕ್ಕಂತ ಯಾವುದೋ ಮುಖ್ಯವಾಗಿರತಕ್ಕಂತ ವಸ್ತುವನ್ನ ಖರೀದಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಆದ್ರೆ ವಿನಾಕಾರಣ ಖರ್ಚಿದೆ. ನೋಡಿ, ನೀವು ಖರೀದಿ ಮಾಡಿ ಬೇಡ ಅಂತಲ್ಲ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡಿ. ಯಾರೋ ಮಾಡ್ತಾ ಇದ್ದಾರೆ, ಅಥವಾ ಸಾಲ ಸಮದ ಮಾಡ್ಕೊಂಡು ನಾನು ಮಾಡ್ಬೇಕು ಅನ್ನುವಂತ ವಿಚಾರ ಏನಾದ್ರು ಇದ್ರೆ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಹತ್ರ ಇತ್ತು ಅಂತಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ವಲ್ಪ ನ್ಯೂಟ್ರಲ್ ಆಗಿರುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸಮಯ ಬಂದಾಗ ಎಲ್ಲವೂ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಏನಾದ್ರೂ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ. ಆದಾಯ ಕೊಡ್ತಾ ಇದೆ ಅಂತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಆದ್ರೆ ನಿಮಗೆ ಸುಮ್ಮನೆ ಆಡಂಬರಕ್ಕೆ ಅಥವಾ ತೋರಿಕೆಗಾಗಿರತಕ್ಕಂಥ ವಸ್ತು ಏನಾದ್ರೂ ಇದ್ರೆ ಖಂಡಿತ ಬೇಡ ಅಂತ ಹೇಳ್ತೀನಿ. ಇನ್ನು ಪ್ರತಿಸ್ಪರ್ಧಿಗಳು, ಈ ಶತ್ರುಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು. ನೋಡಿ, ನಿಮ್ಮ ಪ್ರತಿಸ್ಪರ್ಧಿಗಳು ಏನಾದ್ರು ಇದ್ರೆ, ಅಥವಾ ನಿಮ್ಮ ಶತ್ರುಗಳು ಏನಾದ್ರು ಇದ್ರೆ ಸ್ವಲ್ಪ ಅವರಿಂದ ನೀವು ನ್ಯೂಟ್ರಲ್ ಆಗಿರತಕ್ಕಂಥದ್ದು ಒಳ್ಳೇದು. ಡೈರೆಕ್ಟ್ ಆಗಿ ಯಾರನ್ನೂ ದ್ವೇಷಿಸ್ಲಿಕ್ಕೆ ಹೋಗ್ಬೇಡಿ, ಅಥವಾ ಎದುರಾಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಪರಿಣಾಮಗಳಾಗುವಂತ ಸಾಧ್ಯತೆಗಳಿರುತ್ತೆ. ಮನೆ ಸ್ವಲ್ಪ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಕಾಳಜಿಯನ್ನ ನೀವು ವಹಿಸಬೇಕಾಗುತ್ತೆ. ಆಸ್ಪತ್ರೆಗೆ ಚಿಕ್ಕ ಪುಟ್ಟದಾಗಿರುವಂತ ವಿಚಾರವನ್ನ ಇಟ್ಟುಕೊಂಡು ಮನೆ ಸದಸ್ಯರಿಗೆ ಯಾರಿಗೋ ಸ್ವಲ್ಪ ಹಾಸ್ಪಿಟ್ಲಿಗೆ ಅದಕ್ಕೆ ಅಡ್ಡಾಡುವಂತದ್ದು ಇರುತ್ತೆ. ಚಿಕ್ಕ ಪುಟ್ಟದಾಗಿದ್ದಾಗಲೇ ಮಾಡ್ಕೊಂಬಿಡಿ, ಆದ್ರೆ ದೊಡ್ಡದಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಇನ್ನು ಈ ಗಣ್ಯರ ಮಧ್ಯಸ್ಥಿಕೆಯಿಂದ ಸರ್ಕಾರಿ ಕೆಲಸಗಳಲ್ಲಿ, ಅಥವಾ ನೀವು ಮಾಡುವಂತ ಕೆಲಸಗಳಲ್ಲಿ, ಅರೆ ಸರ್ಕಾರಿ ಕೆಲಸಗಳಲ್ಲಿ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ, ನಿಮ್ಮ ಕೆಲಸದಲ್ಲಿ ಏನೋ ಒಂದು ಅಡೆತಡೆ ಇತ್ತಂತಂದ್ರೆ ಅದು ಹಿರಿಯರ ಒಂದು ಮಧ್ಯಸ್ಥಿಕೆಯಿಂದ ಸಮಸ್ಯೆ ಸರಿಯಾಗುತ್ತೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ
ಕೀರ್ತಿವಂತರಾಗುವಂತಹ ಸನ್ನಿವೇಶಗಳಿದೆ. ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್. ಯಾಕಂದ್ರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇತ್ತು, ಕೆಲಸದಲ್ಲಿ ಯಶಸ್ವಿ ಆದ್ರಿ ಅಂತಂದ್ರೆ ನಿಮಗೆ ಹಣಕಾಸಿನ ಮೂಲ ಚೆನ್ನಾಗಿದೆ ಅಂತಾನೆ ಅರ್ಥ. ಇನ್ನು ಈ ತಿಂಗಳ ಕೊನೆಯಲ್ಲಿ ಏನಾಗುತ್ತೆ, ಆಸ್ತಿ ವಿವಾದಗಳು, ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಇರಬೇಕಾಗುತ್ತೆ. ರಿಸ್ಕ್ ಅನ್ನ ತೆಗೆದುಕೊಂಡು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ಇನ್ನು ಅನೇಕ ವಿಚಾರಗಳು, ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ಗಳು ಜೊತೆಗೆ ಪರಿಹಾರಗಳು ಹೇಳುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತಹ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನೋಡಿ, ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುವಂತದ್ದು ಹೇಗೋ, ವಾದ ವಿವಾದಗಳಲ್ಲಿಯೂ ಕೂಡ ನಿಮ್ಮ ಪರವಾಗಿರ್ತಕ್ಕಂತಹ ಒಂದು ಅವಕಾಶಗಳು ಕಂಡು ಬರುತ್ತೆ. ಕಠಿಣವಾಗಿರ್ತಕ್ಕಂತಹ ವಿಚಾರಗಳಿದ್ರೂ ಕೂಡ ಅದನ್ನ ಜಯಿಸುವಂತ ಸಾಧ್ಯತೆ ಇದೆ. ಆದ್ರೆ ನಿಮಗಿಂತ ದುರ್ಬಲರಿಗೆ ಕಠಿಣವಾದ ಮಾತುಗಳಿಂದ ಬೈಯುವಂತದ್ದಾಗ್ಲಿ, ಅವರನ್ನ ಹೀಯಾಳಿಸುವಂತದ್ದಾಗ್ಲಿ, ಇಂಥದ್ದನ್ನಾದ್ರೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಅರಿವಿಲ್ಲದಂತೆ ಕೆಲವೊಂದು ಘಟನೆಗಳು ನಡೆಯುವಂತ ಸಾಧ್ಯತೆಗಳು ಇರ್ತವೆ. ಆದ್ರೆ ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸ್ವಲ್ಪ ಜನಗಳ ವಿಚಾರದಲ್ಲಿ ನೀವು ಯಾರನ್ನ ನಂಬ್ಕೊಂಡು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು, ಪಾರ್ಟ್ನರ್ ಇಂದ ಕೆಲಸ ಮಾಡೋದು, ಈ ರೀತಿಯಾಗಿ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನೇ ವ್ಯವಹಾರ, ವ್ಯಾಪಾರ, ವಹಿವಾಟು ಏನಾದ್ರೂ ಮಾಡಿದ್ರೆ, ಪ್ರಮುಖವಾದಂತ ಸಹಿಗಳನ್ನು ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಆ ಒಂದು ಕೆಲಸವನ್ನ ಕೈಗೆತ್ಕೋಬೇಕಾಗತ್ತೆ. ಎಲ್ಲರನ್ನೂ ಕಣ್ಣು ಮುಚ್ಕೊಂಡು ನಂಬುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಸ್ನೇಹಿತರ ವಿಚಾರದಲ್ಲಿ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ಬೋದು, ಅಥವಾ ಹಳೆ ಸ್ನೇಹಿತರ ಭೇಟಿ ಆಗುವಂತದ್ದು, ಅಥವಾ ಅವ್ರ ಜೊತೆ ಮಾತಾಡುವಂತ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಈ ಶತ್ರುಗಳ ಬಗ್ಗೆ ನೀವು ನ್ಯೂಟ್ರಲ್ ಆಗಿದ್ಬಿಟ್ರೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ಜಯ ಸಿಗುತ್ತೆ. ಇದ್ರ ಬಗ್ಗೆ ನೀವು ಆಸಕ್ತಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವಂತ ಸಾಧ್ಯತೆ ಇದೆ. ಮತ್ತೆ ಎಲ್ಲಾ ನಿಟ್ಟಿನಲ್ಲೂ ಕೂಡ ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾಗಿರತಕ್ಕಂತ ಒಂದು ಯಶಸ್ಸು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆರ್ಥಿಕವಾಗಿ ತುಂಬಾ ಸದೃಢರಾಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಕ್ಕಂಥದ್ದು. ಇನ್ನು ವ್ಯಾಪಾರ ವಿಸ್ತರಣೆ ಆಗುತ್ತೆ. ಇರುವಂತ ವ್ಯಾಪಾರ ಹೆಚ್ಚಿನ ಸ್ಥಾನಕ್ಕೆ ವಿಸ್ತರಣೆ ಮಾಡಬಹುದು, ಅಥವಾ ಹೊಸ ವ್ಯಾಪಾರ ಆರಂಭ ಮಾಡಬಹುದು, ಅಥವಾ ಇರುವಂತ ಉದ್ಯೋಗದ ಜೊತೆಗೆ ಇನ್ನೊಂದು ಯಾವುದೋ ಒಂದು ಸೈಡ್ ಬಿಸ್ನೆಸ್, ಪಾರ್ಟ್ ಟೈಮ್ ಜಾಬ್, ಈ ತರದ್ದು ಏನಾದ್ರೂ ಮಾಡುವಂತ ಸಾಧ್ಯ. ಉದ್ಯೋಗ ಅಂತೂ ಇದೆ ನಿಮಗೆ, ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇನ್ನು ಒಳ್ಳೆ ಶುಭ ಸುದ್ದಿಗಳು ನಿಮಗೆ ಸಿಗುವಂತದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಸುಮಧುರವಾಗಿರತಕ್ಕಂಥ ಬಾಂಧವ್ಯ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ಸಂಬಂಧ ಇರುತ್ತೆ. ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ, ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಪತಿ ಪತ್ನಿಯರು ಮನೆಯಲ್ಲಿ ಇಬ್ರು ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾಗ ಅಥವಾ ಸಂತೋಷವಾಗಿದ್ದಾಗ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಹಜವಾಗಿ ನಿಮಗೆ ಫೋಕಸ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುವಂತ ಸಾಧ್ಯತೆಗಳಿದೆ. ಕುಟುಂಬಕ್ಕಾಗಿ ಅಥವಾ ನಿಮ್ಮ ಹಿತೈಷಿಗಳಿಗಾಗಿ ಸ್ವಲ್ಪ ಖರ್ಚು ಮಾಡುವಂತ ಸನ್ನಿವೇಶಗಳಿದೆ.
ಜೊತೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಾಕಿಂಗು, ಯೋಗ, ಧ್ಯಾನ ಈ ತರದ ಒಂದು ದಿನಚರಿಯನ್ನ ನೀವು ಅಳವಡನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಈ ಪಿತ್ತಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಕೆಲಸದ ಕಡೆ ಹೆಚ್ಚಿನ ಫೋಕಸ್ ಅನ್ನು ಮಾಡಿ. ಜೊತೆಗೆ ರಾಜಕಾರಣಿಗಳು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಟೋಟಲ್ ಆಗಿ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೃಪ್ತಿಕರವಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ಒಳ್ಳೆ ತಿಂಗಳು ಅಂತ ಹೇಳ್ಬೋದು, ಅದ್ಭುತವಾಗಿರ್ತಕ್ಕಂಥ ತಿಂಗಳು. ಅಂದುಕೊಂಡಂತ ಕಾರ್ಯದಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ಜೊತೆಗೆ ಈ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರಗಳು ಬೇಡವಾ? ದೈವ ಕೃಪೆ ಅನ್ನುವಂಥದ್ದು ಬೇಡವಾ? ದೈವ ಕೃಪೆ ಇತ್ತು ಅಂತಂದ್ರೆ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ. ಆ ದೈವ ಕೃಪೆಗೆ ಪಾತ್ರರಾಗುವಂತಹ ಒಂದು ವಿಧಾನವನ್ನ, ನಿಮಗೆ ಪರಿಹಾರವನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಮಾಸಫಲ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನೋಡಿ, ಈ ತಿಂಗಳಲ್ಲಿ ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಕುಲದೇವತಾ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದಂತ ಫಲ ಸಿಗುತ್ತೆ. ದತ್ತಾತ್ರೇಯ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುವಂತದ್ದು. ಹಿರಿಯರ ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು. ಜೊತೆಗೆ ಈ ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಅದ್ಭುತವಾದಂತ ಫಲ ಸಿಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಮಾತ್ರ ಇದರ ಒಂದು ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಸಿಗಲಿ, ಆ ಒಂದು ಒಳ್ಳೆ ಫಲ ಸಿಗಲಿ, ನಿಮ್ಮ ಜೀವನದಲ್ಲಿ ಅಂದುಕೊಂಡಂತ ಎಲ್ಲಾ ಕಾರ್ಯಗಳು ಯಶಸ್ವಿ ಆಗ್ಲಿ ಅಂತ ನನ್ನ ಆರಾಧ್ಯ ದೇವಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.